ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 123ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ವಾನರರು ವಿಜಯೋತ್ಸವದಿಂದ ಕೂಗಲಾರಂಭಿಸಿದಾಗ ಕೋಪಗೊಂಡ ಮಹಾಪಾಶ್ವನು ತನ್ನ ಕಬ್ಬಿಣದ ಗದೆಯನ್ನು ತೆಗೆದುಕೊಂಡು ವಾನರರನ್ನು ಯುದ್ಧಭೂಮಿಯಿಂದ ಹೊರಗಟ್ಟಲು ಪ್ರಾರಂಭಿಸಿದನು. ಇತ್ತ ವೃಷಭನು ಮಹಾಪಾಶ್ವನನ್ನು ಎದುರಿಸಲು ಬಂದಾಗ ಅವನ ಎದೆಗೆ ತನ್ನ ಗದೆಯಿಂದ ತಕ್ಷಣವೇ ಹೊಡೆದ ರಾಕ್ಷಸನು ಅವನು ಮೂರ್ಛಿತನಾಗಿ ನೆಲಕ್ಕೆ ಬೀಳುವಂತೆ ಮಾಡಿದನು. ಪ್ರಜ್ಞೆಯನ್ನು ಮರಳಿ ಪಡೆದ ವೃಷಭನು ಮಹಾಪಾಶ್ವನ ಕಡೆಗೆ ಮತ್ತೆ ಧಾವಿಸಿ ಅವನ ಎದೆಗೆ ತನ್ನ ಮುಷ್ಟಿಯಿಂದ ಬಲವಾಗಿ ಹೊಡೆದಾಗ ಮಹಾಪಾಶ್ವನು ತನ್ನ ರಕ್ತದಲ್ಲೇ ತೊಯ್ದು ನೆಲಕ್ಕೆ ಉರುಳಿದನು. ಅವನು ಚೇತರಿಸಿಕೊಳ್ಳಲು ತಿಣುಕಾಡುತ್ತಿದ್ದಾಗ ವೃಷಭನು ಅವನ ಮೊಳೆಗಳುಳ್ಳ ಕಬ್ಬಿಣದ ಗದೆಯನ್ನು ಕಿತ್ತುಕೊಂಡನು. ಆದರೆ ಆ ವಾನರ ಮುಖ್ಯಸ್ಥನು ಅವನನ್ನು ಆಕ್ರಮಿಸುವ ಮುನ್ನವೇ ಎದ್ದು ನಿಂತಹ ಪಾಶ್ವನು ಅವನಿಗೆ ಗುದ್ದಿ ಅವನು ನೆಲಕ್ಕೆ ಬೀಳುವಂತೆ ಮಾಡಿದನು. ಕೂಡಲೇ ಚೇತರಿಸಿಕೊಂಡು ವಾನರರು ಆ ಕಬ್ಬಿಣದ ಗದೆಯನ್ನು ಎತ್ತಿಕೊಂಡು ಮಹಾಪಾಶ್ವನ ಎದೆಯನ್ನು ಮತ್ತೆ ಜಜ್ಜಿದನು. ಗಾಯದಿಂದ ರಕ್ತ ಹೊರಗೆ ಚಿಮ್ಮುತ್ತಿದ್ದರೂ ರಾಕ್ಷಸನು ವೃಷಭನ ಕೈಗಳಿಂದ ಗದೆಯನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದನು. ಆದರೆ ವಾನರ ಮುಖ್ಯಸ್ಥನು ರಾಕ್ಷಸನ ತಲೆಗೆ ಗದೆಯಿಂದ ಬಲವಾಗಿ ಅಪ್ಪಳಿಸಿದಾಗ ರಾಕ್ಷಸನ ಕಣ್ಣುಗಳು ಮತ್ತು ಹಲ್ಲುಗಳು ಜಜ್ಜಿ ಹೋಗಿ ಅವನು ಸತ್ತು ನೆಲಕ್ಕೆ ಉರುಳಿದನು. ರಾಕ್ಷಸ ಸೈನ್ಯವು ಭಯದಿಂದ ಓಡಲು ಪ್ರಾರಂಭಿಸಿದಾಗ ರಥವನ್ನೇರಿದ ಅತೀಕಾಯನೆಂಬ ದೈತ್ಯ ರಾಕ್ಷಸನು ವಾನರರ ಮೇಲೆ ಆಕ್ರಮಣ ಮಾಡಿದನು. ಅವನ ಬೃಹತ್ ಆಕಾರವನ್ನು ಕಂಡ ವಾನರರು ಕುಂಭಕರ್ಣನೇ ಮತ್ತೆ ಬದುಕಿ ಬಂದಿರಬೇಕೆಂದು ಭಾವಿಸಿ ಭಯದಿಂದ ರಾಮನ ಆಶ್ರಯಕ್ಕೆ ಓಡಿದರು. ಆ ದೈತ್ಯಾಕಾರದ ರಾಕ್ಷಸನನ್ನು ಕಂಡು ಆಶ್ಚರ್ಯಗೊಂಡ ರಾಮನೂ ಸಹ ಅವನ ಬಗ್ಗೆ ವಿಭೀಷಣನಲ್ಲಿ ವಿಚಾರಿಸಿದಾಗ ವಿಭೀಷಣನು ಈ ಬೃಹದಾಕೃತಿಯ ಅತೀಕಾಯನೆಂಬ ರಾಕ್ಷಸನು ರಾವಣ ಮತ್ತು ಧನ್ಯಮಾಲಿನಿಯರ ಮಗ. ತೀವ್ರವಾದ ತಪಗಳನ್ನು ಮಾಡಿದ ಅವನು ಬ್ರಹ್ಮದೇವನನ್ನು ಮೆಚ್ಚಿಸಿ ದೇವತೆಗಳ ಮತ್ತು ದಾನವರ ಕೈಯಲ್ಲಿ ಮರಣ ಹೊಂದುವುದರಿಂದ ಪ್ರತಿರಕ್ಷಿತನಾಗುವ ವರವನ್ನು ಪಡೆದಿರುವನು. ಬ್ರಹ್ಮದೇವನಿಂದ ಅಸ್ತ್ರಗಳನ್ನು ಕವಚಗಳನ್ನು ಮತ್ತು ರಥಗಳನ್ನು ಪಡೆದ ಅತೀಕಾಯನು ಅಸಾಧಾರಣವಾದ ಶಕ್ತಿಯುಳ್ಳವನಾದವನು. ರಾಮನೇ, ಹಿಂದೆ ನಡೆದಿದ್ದ ಯುದ್ಧಗಳಲ್ಲಿ ಅತೀಕಾಯನು ಇಂದ್ರನ ವಜ್ರಾಯುಧವನ್ನು ಮತ್ತು ವರುಣನ ಪಾಶುಗಳನ್ನು ತಟಸ್ಥಗೊಳಿಸಿರುವನು. ಅವನು ಸಂಪೂರ್ಣ ವಾನರ ಸೈನ್ಯವನ್ನು ನಾಶ ಮಾಡುವ ಮುನ್ನ ನೀವು ಅವನನ್ನು ಕೊಲ್ಲಬೇಕು ಎಂದನು. ವಿಭೀಷಣನ ಈ ಮಾತುಗಳನ್ನು ಕೇಳಿದ ವಾನರ ಮುಖಂಡರು ಅತೀಕಾಯನನ್ನು ಆಕ್ರಮಿಸಿದರು. ಆದರೆ ಅವನು ಎಸೆದ ಮರಗಳನ್ನು ಮತ್ತು ಪರ್ವತ ಶಿಖರಗಳನ್ನು ಚೂರು ಚೂರು ಮಾಡಿದನು. ತನ್ನೊಂದಿಗೆ ಯುದ್ಧ ಮಾಡಲು ಬಯಸಿದ್ದ ಯಾವ ವಾನರರೊಂದಿಗೂ ಕಾದಾಡಲಿಚ್ಛಿಸದಿದ್ದಂತಹ ಅತೀಕಾಯನು ವಾನರರನ್ನು ಬಾಣಗಳಿಂದ ಹೊಡೆಯಲಾರಂಭಿಸಿದಾಗ ಅವನು ಅಜೇಯನೆಂಬಂತೆ ಕಂಡುಬಂದನು. ವಾನರರನ್ನು ಪಕ್ಕಕ್ಕೆ ಬಿಟ್ಟು ರಾಮನೆಡೆಗೆ ಧಾವಿಸಿದ ಅತೀಕಾಯನು ಅವನನ್ನು ಅವಮಾನಕರ ಮಾತುಗಳಿಂದ ಸವಾಲಿಗೆಳೆದನು. ಇದರಿಂದ ಕೋಪಗೊಂಡ ಲಕ್ಷ್ಮಣನು ತನ್ನ ಬಿಲ್ಲುಗಳನ್ನು ತೆಗೆದುಕೊಂಡು ಆ ರಾಕ್ಷಸನ ಕಡೆಗೆ ಧಾವಿಸಿದಾಗ ಲಕ್ಷ್ಮಣನ ಬಿಲ್ಲಿನ ಝೇಂಕಾರವನ್ನು ಕೇಳಿ ಆಶ್ಚರ್ಯಗೊಂಡಂತಹ ತನ್ನ ಬಾಣಗಳನ್ನು ತೆಗೆದುಕೊಂಡ ಅತೀಕಾಯನು ಕೇವಲ ಒಬ್ಬ ಯುವಕನಾಗಿರುವ ನೀನು ಹಿಂದಿರುಗಲು ಸಾಧ್ಯವಿರುವಾಗಲೇ ಯುದ್ಧಭೂಮಿಯನ್ನು ಬಿಟ್ಟು ನಡೆದು ಬಿಡು. ಮೂಢನಂತೆ ನನ್ನ ಮುಂದೆ ನಿಂತು ನಿನ್ನ ಜೀವನವನ್ನು ತ್ಯಜಿಸಲು ಏಕೆ ಮನ ಮಾಡಿರುವೆ ಎಂದನು. ಅವನ ಈ ಅಹಂಕಾರದ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ಕೋಪಗೊಂಡು ಇನ್ನೂ ಕೆರಳಿ ಅವನು ಅಂತಹುದೇ ಆದ ಸವಾಲಿನೊಂದಿಗೆ ಉತ್ತರಿಸಿದನು. ಅತೀಕಾಯನು ಬಾಣವೊಂದನ್ನು ತನ್ನ ಬಿಲ್ಲಿನ ಎದೆಗೆ ಏರಿಸಿದಾಗ ಸನ್ನಿಹಿತವಾಗಿದ್ದ ದ್ವಂದ್ವ ಯುದ್ಧವನ್ನು ವೀಕ್ಷಿಸಲು ದೇವತೆಗಳು ಆಕಾಶದಲ್ಲಿ ನೆರೆದರು. ಅತೀಕಾಯನು ಆ ಬಾಣಗಳನ್ನು ಪ್ರಯೋಗಿಸಿದಾಗ ಲಕ್ಷ್ಮಣನು ಅದನ್ನು ಇನ್ನೊಂದು ಬಾಣದಿಂದ ತುಂಡರಿಸಿದನು. ಇದರಿಂದ ಇನ್ನೂ ರೊಚ್ಚಿಗೆದ್ದಂತಹ ರಾಕ್ಷಸನು ಇನ್ನೂ 5 ಬಾಣಗಳನ್ನು ತಕ್ಷಣವೇ ಬಿಟ್ಟನು. ಅವುಗಳನ್ನು ತುಂಡರಿಸಿದ ಲಕ್ಷ್ಮಣನು ಒಂದು ಪ್ರಬಲವಾದ ಬಾಣವನ್ನು ಅತೀಕಾಯನ ಹಣೆಗೆ ಹೊಡೆದು ಅವನು ಉತ್ಕಟವಾಗಿ ನಗುವಂತೆ ಮಾಡಿದನು. ನಂತರ ಚೇತರಿಸಿಕೊಂಡು ಲಕ್ಷ್ಮಣನನ್ನು ಒಬ್ಬ ಸಮರ್ಥ ಪ್ರತಿಸ್ಪರ್ಧಿ ಎಂದು ಪ್ರಶಂಸಿಸಿದ ಅತೀಕಾಯನು ಬಾಣಗಳ ಸುರಿಮಳೆಗೈದನು. ಅತೀಕಾಯನ ಬಾಣಗಳನ್ನು ಲಕ್ಷ್ಮಣನು ವಿಫಲಗೊಳಿಸಲು ಮುಂದುವರೆದಂತೆ ಕೋಪಗೊಂಡ ರಾಕ್ಷಸನು ಒಂದು ವಿಶೇಷವಾದ ಶಕ್ತಿಶಾಲಿ ಬಾಣಗಳನ್ನು ಪ್ರಯೋಗಿಸಿದನು. ಅದು ಲಕ್ಷ್ಮಣನ ಎದೆಯನ್ನು ಪ್ರವೇಶಿಸಿದಾಗ ತೀವ್ರವಾದ ರಕ್ತಸ್ರಾವದಿಂದ ಬಾಣವೊಂದನ್ನು ತೆಗೆದುಕೊಂಡ ಲಕ್ಷ್ಮಣನು ಅದನ್ನು ಅಗ್ನಿದೇವನು ನೀಡಿದಂತಹ ದಿವ್ಯ ಮಂತ್ರದಿಂದ ಶಕ್ತಗೊಳಿಸಿ ಪ್ರಯೋಗಿಸಿದನು. ಅದನ್ನು
ತಟಸ್ಥಗೊಳಿಸಲು ಆಶಿಸಿದ ಅತಿಕಾಯನು ಒಂದು ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿದನು. ಗಗನದಲ್ಲಿ ಸಂಘರ್ಷಿಸಿದ ಆ 2 ಬಾಣಗಳು ಬೂದಿಯಾಗಿ ನೆಲಕ್ಕೆ ಬಿದ್ದವು. ನಂತರ ಅತಿಕಾಯನು ಒಂದು ತ್ವಷ್ಟಾಸ್ತ್ರವನ್ನು ಪ್ರಯೋಗಿಸಿದಾಗ ಲಕ್ಷ್ಮಣನು ಅದನ್ನು ಒಂದು ಐಂದ್ರಾಸ್ತ್ರದಿಂದ ತಟಸ್ಥಗೊಳಿಸಿದನು. ನಂತರ ಅತಿಕಾಯನು ಒಂದು ಯಮಾಸ್ತ್ರವನ್ನು ಬಿಟ್ಟಾಗ ಲಕ್ಷ್ಮಣನು ಒಂದು ವಾಯುವಾಸ್ತ್ರದಿಂದ ಅದನ್ನು ತಟಸ್ಥಗೊಳಿಸಿದನು. ಪುಂಖಾನುಪುಂಖವಾದ ಬಾಣಗಳ ಪ್ರಯೋಗವನ್ನು ಲಕ್ಷ್ಮಣನು ಪ್ರಯೋಗಿಸಿದರೂ ಅವುಗಳು ಕೇವಲ ಅತಿಕಾಯನ ಕವಚಕ್ಕೆ ಹೊಡೆದು ನೆಲಕ್ಕೆ ಬಿದ್ದವು. ಲಕ್ಷ್ಮಣನು ಇನ್ನೂ 1,000 ಬಾಣಗಳನ್ನು ಪ್ರಯೋಗಿಸಿದನು. ಆದರೆ ಕ್ಷೋಭೆಗೊಳಗಾಗದಿದ್ದಂತಹ ಅತಿಕಾಯನು ಒಂದು ಬಾಣವನ್ನು ಪ್ರಯೋಗಿಸಿ ಲಕ್ಷ್ಮಣನ ಎದೆಯನ್ನು ಚುಚ್ಚಿ ಅದು ಮೂರ್ಛಿತನಾಗುವಂತೆ ಮಾಡಿತು. ಚೇತರಿಸಿಕೊಂಡ ಲಕ್ಷ್ಮಣನು ಅತಿಕಾಯನ ಧ್ವಜವನ್ನು ಮುರಿಯುವುದರಲ್ಲಿ ಸಫಲನಾಗಿ ಅವನ ಕುದುರೆಯನ್ನು ಮತ್ತು ಸಾರಥಿಯನ್ನು ಕೊಂದನು. ಅವನು ಅತಿ ಶಕ್ತಿಯುತವಾದ ಬಾಣಗಳನ್ನು ಪ್ರಯೋಗಿಸಿದನಾದರೂ ಅವನಿಗೆ ರಾಕ್ಷಸನನ್ನು ಘಾಸಿಗೊಳಿಸಲು ಆಗಲಿಲ್ಲ. ಆ ಸಮಯದಲ್ಲಿ ಲಕ್ಷ್ಮಣನನ್ನು ಸಮೀಪಿಸಿದಂತಹ ವಾಯುದೇವರು, ಅತಿಕಾಯನು ಧರಿಸಿರುವ ಕವಚವು ಬ್ರಹ್ಮದತ್ತವಾಗಿದ್ದು ಅಭೇದ್ಯವಾಗಿದೆ. ಆದ್ದರಿಂದ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನ್ನ ವೈರಿಯನ್ನು ದಮನಗೊಳಿಸು ಎಂದನು. ತನ್ನ ಅಂತಿಮ ಅಸ್ತ್ರವನ್ನು ಬಿಲ್ಲಿನ ಎದೆಯ ಮೇಲೆ ಏರಿಸಿದಂತಹ ಲಕ್ಷ್ಮಣನು ಅದನ್ನು ಅತಿಕಾಯನೆಡೆಗೆ ಹೊಡೆದನು. ಆ ಬ್ರಹ್ಮಾಸ್ತ್ರವನ್ನು ತಟಸ್ಥಗೊಳಿಸಲು ರಾಕ್ಷಸನು ಹಲವಾರು ಬಾಣಗಳನ್ನು ಪ್ರಯೋಗಿಸಿದನಾದರೂ ಆ ಅಸ್ತ್ರವು ಯಾವ ಅಡಚಣೆಯಿಲ್ಲದೆ ಮುಂದುವರಿಯುತ್ತಿದ್ದುದನ್ನು ಕಂಡಂತಹ ಅವನು ಬಲ್ಲೆಗಳನ್ನು, ಗದೆಗಳನ್ನು ಮತ್ತು ಕೊಡಲಿಗಳನ್ನು ಎಸೆಯಲು ಪ್ರಾರಂಭಿಸಿದನು. ಅದರಿಂದಲೂ ಏನೂ ಪ್ರಯೋಜನವಾಗಲಿಲ್ಲವಾದಾಗ ಆ ಬ್ರಹ್ಮಾಸ್ತ್ರವು ಅತಿಕಾಯನ ಅತಿ ದೊಡ್ಡ ತಲೆಯನ್ನು ಕೂಡಲೇ ಕತ್ತರಿಸಿತು. ಆ ಕತ್ತರಿಸಿದ ತಲೆಯು ನೆಲದ ಮೇಲೆ ಉರುಳುತ್ತಿದ್ದಂತೆಯೇ ಹತಾಶೆಗೊಂಡಂತಹ ರಾಕ್ಷಸರು ರಕ್ಷಣೆಗಾಗಿ ಲಂಕೆಯೆಡೆಗೆ ಕಾಲ್ಕಿತ್ತರು. ಆಗ ವಾನರರು ಲಕ್ಷ್ಮಣನನ್ನು ಅಭಿನಂದಿಸಲು ಓಡಿ ಬಂದರು. ಸ್ನೇಹಿತರೆ, ರಾಮಾಯಣದ 123ನೇ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಆದಷ್ಟು ರಾಮಾಯಣವನ್ನು ಆಲಿಸಿ, ಹಾಗೇನೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಹರ ಹರ ಮಹಾದೇವ. ಜೈ ಶ್ರೀರಾಮ್.